ಪ್ರಥಮ ಬಾರಿಗೆ ಹಿರಿಯ ಅಧಿಕಾರಿಗಳ ಸಮೇತ ಈ ಭಾಗದಲ್ಲಿ ಬಂದು ಸಾರ್ವಜನಿಕ ಸಭೆ ನಡೆಸ್ತಾ ಇರೋದ್ರಿಂದ ತಮಗೂ ಸಹ ನಾನು ಅಭಿನಂದಿಸ್ತಾ, ನಾನು ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರ್ತಕ್ಕಂಥ ಹೊಸಳ್ಳಿ ಗ್ರಾಮದ ಒಬ್ಬ ಸಮಾಜ ಸೇವಕ ಚಲುವರಾಜ್ ಅಂತೇಳಿ. ಗುರುಗಳೇ, ಏನಿಲ್ಲ, ನಮ್ಮ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಡಿ ಗ್ರೂಪಿಂದ ಗೊಲ್ರಟ್ಟಿ ಮೇನ್ ರೋಡ್ಗೆ ಒಂದು ಲಿಂಕ್ ರಸ್ತೆ ಇದೆ. ಡಿ ಗ್ರೂಪಿಂದ ಹೊಸಳ್ಳಿ ಭಾಗದಿಂದ ಒಂದು ಲಿಂಕ್ ರಸ್ತೆ ಇದೆ ಸರ್. ಆ ಲಿಂಕ್ ಡಿ ಗ್ರೂಪ್ ಡೌನ್ ಇಳಿತಿದ್ದಂಗೆ ಒಂದು ಕ್ರಾಸಿಂಗ್ ರಸ್ತೆ ಇದೆ, ಚಿಕ್ಕದಾದಂಥ ಕಿರಿದಾದಂಥ ಕ್ರಾಸಿಂಗ್ ರಸ್ತೆ, ಹಳ್ಳ ಇದೆ. ಅಲ್ಲಿ ಭೂಮಿಕಾ ಅಂತ ಒಂದು ಬಾರ್ ಓಪನ್ ಆಗಿದೆ. ಆ ಚಿಕ್ಕದಾದಂಥ ರಾರಿ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಬಾರ್ಗಳಲ್ಲಿ 6:30-7 ಗಂಟೆ ಮೇಲೆ ಸೈಡ್ಗೆ ಬಂದು ಸಾರ್ವಜನಿಕರು ಗಾಡಿ ನಿಲ್ಲಿಸ್ಬಿಡ್ತಾರೆ, ಆಟೋಗಳು ನಿಲ್ಲಿಸ್ಬಿಡ್ತಾರೆ. ಒಂದು ವೆಹಿಕಲ್, ಒಂದು ಕಾರು ಅಥವಾ ಒಂದು ಬಸ್ಸು ಹೋಗುವಂಥ ಜಾಗ ಅದು. ಆ ಕಡೆ ಈ ಕಡೆ ಎರಡು ಭಾಗದಲ್ಲೂ ಗಾಡಿಗಳು ನಿಲ್ಲಿಸೋದ್ರಿಂದ ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಿದೆ. ಗುರುಗಳೇ, ದಯಮಾಡಿ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರಿಗೆ ಇದು ಮನವರಿಕೆ ಮಾಡಿ ಆ ರೋಡಲ್ಲಿ ಅವರು ಬಾರಿಗೆ ಬರಲಿ, ಕುಡ್ಕೊಳ್ಳಿ, ಏನೋ ಬಾರವರು ಪಾರ್ಕಿಂಗ್ ಕೊಡಲಿ ಸರ್ ಸಪ್ರೇಟಾಗಿ. ರಸ್ತೆನಲ್ಲಿ ಪಾರ್ಕ್ ಮಾಡೋದ್ರಿಂದ ಅಲ್ಲೇ ಕೋಳಿ ಅಂಗಡಿ, ಕಬಾಬ್ ಅಂಗಡಿಗಳು ಇಟ್ಟಿರೋದ್ರಿಂದ ಸುಮಾರು ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳಿದೆ, ಕುಡಿದು ಅಡ್ಡ ಬಿಡುವಂಥ ಸಾಧ್ಯತೆಗಳಿದೆ. ಅದನ್ನು ನಾನು ತಿಂಗಳ ಮೀಟಿಂಗಲ್ಲಿ ನಮ್ಮ ಸಾಹೇಬ್ರ ಗಮನಕ್ಕೂ ತಂದಿದ್ದೀನಿ. ಬ್ಯಾಡ್ರಳ್ಳಿ ಸ್ಟೇಷನಲ್ಲಿ ಅವರು ಸಹ ಬಂದು ಬೀಟ್ ಮಾಡ್ತಾರೆ. ಅವ್ರು ಬಂದು ಹೋದ ನಂತರ ತಿರುಗಿ ಅಲ್ಲೇ ತಂದು ನಿಲ್ಲಿಸ್ತಾರೆ ಸರ್. ಆ ಬಾರ್ನವ್ರಿಗೆ ತಾವು ವಾರ್ನಿಂಗ್ ಮಾಡಿ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಗೊಲ್ರಟ್ಟಿಯಿಂದ ಹೊಸಳ್ಳಿ ಕ್ರಾಸ್ ಡಿ ಗ್ರೂಪ್ ಬರೋ ಅದೇ ರೋಡಲ್ಲಿ ಅಕ್ಷಯ ಕನ್ವೆನ್ಷನ್ ಹಾಲ್ ಇದೆ. ಅಲ್ಲಿ ಮದುವೆಗಳಾಗ್ಬಿಡ್ತು ಅಂದರೆ ಒಂದೇ ವೆಹಿಕಲ್ ರೋಡ್ ಹೋಗೋಂಥ ರೋಡು ಚಿಕ್ಕದು. ಈ ಮದುವೆಗೆ ಬರುವಂಥವ್ರು ಏನು ಮಾಡ್ತಾರೆ, ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಅರ್ಧ ನಿಮಿಷ ಇಲ್ಲೇ ದಾರಿ ರೋಡ್ ಬರ್ತೀನಿ ಅಂತ ಹೊಂಟೋಯ್ತಾರೆ. 1 ಅವರ್ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್. ಚೌಟ್ರಿಯವರು ಪಾರ್ಕಿಂಗ್ ಕೊಟ್ಟಿದ್ರೂ ಸಹ ಸಾರ್ವಜನಿಕರು ಬಂದು ಅಲ್ಲಿ ಗಾಡಿ ನಿಲ್ಲಿಸ್ಬಿಡ್ತಾರೆ ರೋಡ್ನಲ್ಲಿ. ಅಲ್ಲಿ ಸೆಕ್ಯೂರಿಟಿಗೆ ಚೌಟ್ರಿಯವರಿಗೆ ಹೇಳಿ ಯಾವುದೇ ಕಾರಣಕ್ಕೂ ರೋಡ್ನಲ್ಲಿ ಆ ಥರ ಆಗದಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು.